ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದು ನಾವು ನಿಮಗೆ ಗುರುವಾರದ ದಿನ ಮಾಡುವಂಥ ಕೆಲವು ನಿಯಮಗಳು ಮತ್ತು ಕೆಲವು ವಿಧಿಗಳನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇವುಗಳನ್ನು ನಿಯಮಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಯಾವುದೇ ರೀತಿ ವಿಶೇಷವಾದ ಪೂಜೆ ಪಾಠದ ಮಂತ್ರ ಜಪದ ಅವಶ್ಯಕತೆಯೇ ಬೀಳೋದಿಲ್ಲ. ಕೇವಲ ಈ ನಿಯಮದ ಮೂಲಕ ನಿಮ್ಮ ಮನೆಯಲ್ಲಿ ವಿಕಾಸದ ಪ್ರಗತಿಯ ಜ್ಯೋತಿಯನ್ನು ಬೆಳಗಬಹುದು. ಸ್ನೇಹಿತರೆ, ಈ ಉಪಾಯ ರಾಮಬಾಣವೇ ಆಗಿದೆ. ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಇಲ್ಲಿ ಗುರುಗ್ರಹವನ್ನು ನೀವು ಶಕ್ತಿಶಾಲಿಯನ್ನಾಗಿಸಿ ಧನ ಸಂಪತ್ತನ್ನೇ ಗಳಿಸಬಹುದು. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೀವು ಸುಲಭವಾಗಿ ದೂರ ಮಾಡಬಹುದು. ಗಂಡ ಹೆಂಡತಿಯ ನಡುವೆ ಪ್ರೀತಿ ಇಲ್ಲ ಅಂದರೆ ಅದನ್ನು ಕೂಡ ಸರಿ ಮಾಡಬಹುದು. ಪ್ರೀತಿಯನ್ನು ಹುಟ್ಟಿಸಬಹುದು. ಸಂತಾನ ಇಲ್ಲ ಅಂದರೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆಯಬಹುದು. ಇಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಇದೆ. ಈ ಎಲ್ಲ ನಿಯಮಗಳನ್ನು ಗುರುವಾರದ ದಿನ ಅಂದರೆ ನಾನು ನಿಮಗೆ ತಿಳಿಸುವಂಥ ನಿಯಮಗಳು ತುಂಬ ಸರಳವಾಗಿವೆ. ಇಲ್ಲಿ ಯಾವುದೇ ರೀತಿಯ ಪೂಜೆ ಪಾಠಗಳು ಮಂತ್ರ ಜಪ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಿದೆ ಅಂದರೆ, ಎಲ್ಲಕ್ಕಿಂತ ಮೊದಲು ಗುರುವಾರದ ದಿನ ಯಾವಾಗ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಮುಂಜಾನೆ ತೆರೆಯುತ್ತೀರೋ ಆ ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ. ಇಲ್ಲಿ ಅರಿಶಿಣದ ಸಂಬಂಧವು ನೇರವಾಗಿ ಗುರುಗ್ರಹದೊಂದಿಗೆ ಇದೆ ಅಂತ ತಿಳಿಯಲಾಗಿದೆ. ಶಾಸ್ತ್ರಗಳಲ್ಲಿ ಈ ರೀತಿ ತಿಳಿಸಿದ್ದಾರೆ, ಅರಿಶಿಣವು ಎಷ್ಟೊಂದು ಶುಭ ಮತ್ತು ಪವಿತ್ರವಾದ ವಸ್ತು ಆಗಿದೆ ಅಂದರೆ ಎಲ್ಲ ಶುಭ ಕಾರ್ಯಗಳಲ್ಲಿ ನಾವು ಇದರ ಬಳಕೆಯನ್ನು ಮಾಡ್ತೀವಿ. ಇನ್ನೊಂದೆಡೆ ಯಾವುದಾದ್ರೂ ವ್ಯಕ್ತಿಯ ಮನೆಯಲ್ಲಿ ಮೃತ್ಯು ಆದರೆ ಎಲ್ಲಕ್ಕಿಂತ ಮೊದಲು ಆಹಾರದಿಂದ ಅರಿಶಿಣವನ್ನು ತೆಗೆದುಹಾಕುತ್ತಾರೆ. ಯಾಕಂದರೆ ಆ ಸಮಯದಲ್ಲಿ ಮನುಷ್ಯನ ಶರೀರವು ಅಶುದ್ಧಿಯಾಗಿರುತ್ತದೆ ಅಂತ ತಿಳಿಯಲಾಗಿದೆ. ಇಲ್ಲಿ ಅರಿಶಿಣವು ತುಂಬ ಪವಿತ್ರವಾಗಿರುತ್ತದೆ. ಇಂಥ ಸ್ಥಿತಿಯಲ್ಲಿ ಅರಿಶಿಣದ ಸೇವನೆ ಮನುಷ್ಯರಿಗೆ ನಷ್ಟವನ್ನು ಉಂಟು ಮಾಡುತ್ತದೆ. ಇಲ್ಲಂತೂ ಅರಿಶಿಣದ ವಿಶೇಷತೆಗಳನ್ನು ನೀವು ತಿಳಿದು ಆಯಿತು. ಅರಿಶಿಣವು ಎಷ್ಟು ಪವಿತ್ರವಾಗಿದೆ ಅಂದರೆ ಇದರ ಬಳಕೆಯನ್ನು ಎಲ್ಲ ಪೂಜಾ ಪಾಠಗಳಲ್ಲಾಗಲಿ ವೈವಾಹಿಕ ಕಾರ್ಯಕ್ರಮಗಳಲ್ಲಿ ಸಹ ಮಾಡ್ತಾರೆ. ಅರಿಶಿಣದ ಸಂಬಂಧವು ನೇರವಾಗಿ ಗುರುಗ್ರಹದೊಂದಿಗೆ ಇದೆ. ಹಾಗಾದರೆ ಬನ್ನಿ ಈ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ಹಾಗೆ ವಿಡಿಯೋಗಾಗಿ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಯಾವಾಗ ನೀವು ಮುಂಜಾನೆ ಮನೆಯ ಮುಖ್ಯ ದ್ವಾರವನ್ನು ತೆರೆಯುತ್ತೀರಾ, ಒಂದು ವೇಳೆ ನಿಮ್ಮ ಬಳಿ ಗಂಗಾಜಲ ಇದ್ದರೆ ತೆಗೆದುಕೊಳ್ಳಿ. ಇಲ್ಲವಾದರೆ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಪುಡಿಯನ್ನು ಸೇರಿಸಿ ಮನೆಯ ಮುಖ್ಯ ದ್ವಾರಕ್ಕೆ ಸಿಂಪಡಿಸಬೇಕು. ಇದಾದ ನಂತರ ನಿಮ್ಮ ಮನೆಯ ಉಳಿದು ಕೋಣೆಗಳಲ್ಲಿ ಇರುವಂಥ ಸ್ವಚ್ಛತೆಯನ್ನು ನೀವು ಮಾಡಿಕೊಳ್ಳಬಹುದು. ಇಲ್ಲಂತೂ ಒಂದು ಮಾತನ್ನು ಚೆನ್ನಾಗಿ ನೀವು ನೆನಪಿಟ್ಕೊಳ್ಬೇಕು. ಗುರುವಾರದ ದಿನ ಮನೆಯಲ್ಲಿ ಕಸ ಗುಡಿಸೋದಾಗಲಿ ನೆಲ ಒರೆಸೋದನ್ನು ಮಾಡಬಾರದು. ಕಸವನ್ನು ಯಾವುದೇ ಕಾರಣಕ್ಕೂ ಗುಡಿಸಿ ತೆಗೆದು ಹಾಕಲೇಬಾರದು. ಈ ದಿನ ತಲೆ ಕೂದಲುಗಳನ್ನು ಸಹ ತೊಳೆದುಕೊಳ್ಳಬಾರದು. ಇಲ್ಲಿ ಮಹಿಳೆಯರಾಗಲಿ ಪುರುಷರು ತಲೆ ಕೂದಲುಗಳನ್ನು ಹಾಕಲಿ ಬೆರಳಿನ ಉಗುರುಗಳನ್ನು ಸಹ ಕತ್ತರಿಸಬಾರದು. ಇಲ್ಲಿ ನೇರವಾದ ಮಾತಿನಲ್ಲಿ ಹೇಳಬೇಕಂದ್ರೆ, ಯಾವುದು ಶರೀರವನ್ನು ಹಗುರವನ್ನಾಗಿಸುತ್ತದೆಯೋ ಅಂತಹ ಕಾರ್ಯವನ್ನು ಈ ಗುರುವಾರದ ದಿನ ಮಾಡಲೇಬಾರದು. ಹಾಗಾಗಿ ತುಂಬ ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಈ ಉಪಾಯವಂತೂ ರಾಮಬಾಣವೇ ಸರಿ. ಇಲ್ಲಿ ಯಾವ ಪೂಜೆ ಪಾಠ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಂತೂ ಯಾವ ಮಂತ್ರ ಜಪದ ಅವಶ್ಯಕತೆಯೂ ಇರೋದಿಲ್ಲ. ಯಾವಾಗ ನೀವು ಮುಂಜಾನೆ ಎದ್ದೇಳುತ್ತೀರಾ, ಇಲ್ಲಿ ಎದ್ದೇಳುತ್ತಿದ್ದಂತೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಗಂಗಾಜಲ ಅಥವಾ ಗಂಗಾಜಲ ಇಲ್ಲ ಅಂದರೆ ಸಾಧಾರಣವಾದ ನೀರಿನಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಮನೆಯ ಮುಖ್ಯ ದ್ವಾರಕ್ಕೆ ಸಿಂಪಡಿಸಬೇಕು. ಮಾಹಿತಿಯ ಅನುಸಾರವಾಗಿ ಈ ರೀತಿ ಮಾಡೋದರಿಂದ ತಕ್ಷಣವೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲು ಶುರುವಾಗುತ್ತದೆ. ಮುಖ್ಯ ದ್ವಾರಕ್ಕಂತೂ ನೀರನ್ನು ಸಿಂಪಡಿಸೋದ್ರಿಂದ ಹಲವಾರು ವಿಶೇಷವಾದ ಲಾಭಗಳಿರುತ್ತವೆ. ಆದರೆ ಗುರುವಾರದ ದಿನ ಅರಿಶಿನಯುಕ್ತ ನೀರನ್ನು ಯಾವಾಗ ಮನೆಯ ಮುಖ್ಯ ದ್ವಾರಕ್ಕೆ ಸಿಂಪಡಿಸಲಾಗುತ್ತದೆಯೋ ಇದರಿಂದ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಸಿಗುತ್ತದೆ. ಇನ್ನು ಮುಂದಿನ ಉಪಾಯದ ಬಗ್ಗೆ ತಿಳಿಯೋಣ. ಇಲ್ಲಿ ಯಾವಾಗ ನೀವು ಸ್ನಾನ ಮಾಡಲು ಹೋಗ್ತೀರಾ, ಇಲ್ಲಿ ನೀವು ಚಿಕ್ಕ ಮಕ್ಕಳಿರಬಹುದು, ದೊಡ್ಡವರಿರಬಹುದು, ಹಿರಿಯರೇ ಇರಬಹುದು, ಇಲ್ಲಿ ಮದುವೆಯಾದವರು ಇರಬಹುದು. ನನ್ನ ಮಾತಿನ ಅರ್ಥ, ಗುರುಗ್ರಹದ ಪ್ರಭಾವ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತದೆ. ಇಲ್ಲಿ ನೀವು ಸ್ನಾನ ಮಾಡುತ್ತಿರುವಂಥ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ನಂತರ ಆ ನೀರಿನಿಂದ ನೀವು ಸ್ನಾನ ಮಾಡಿರಿ. ಇದಂತೂ ತುಂಬ ಒಳ್ಳೆಯ ಉಪಾಯ ಆಗಿದೆ. ನಾವಂತೂ ಹಲವಾರು ಬಾರಿ ಇದರ ಬಗ್ಗೆ ನಿಮಗೆ ತಿಳಿಸಿದ್ದೇವೆ. ಈ ರೀತಿ ಮಾಡೋದ್ರಿಂದ ಗುರುಗ್ರಹ ಶಕ್ತಿಶಾಲಿಯಾಗಲು ಶುರುವಾಗುತ್ತದೆ.
ಇನ್ನು ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ನೀವು ಧರಿಸಿದ್ರೆ ಇದು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಇದರ ಹಿಂದಿರುವ ಕಾರಣ ಏನಿದೆ ಅಂದರೆ ಗ್ರಹಗಳ ಪ್ರಭಾವ ಅಂತೂ ಮನುಷ್ಯರ ಜೀವನದ ಮೇಲೆ ಬೀಳುತ್ತವೆ, ಮನುಷ್ಯನ ಮನಸ್ಸಿನ ಮೇಲೂ ಸಹ ಬೀಳುತ್ತದೆ. ಹಾಗಾಗಿ ಆ ಗ್ರಹಗಳ ಅನುಕೂಲಕ್ಕೆ ತಕ್ಕ ಹಾಗೆ, ಉದಾಹರಣೆಗಾಗಿ ಒಂದು ವೇಳೆ ಗುರುಗ್ರಹ ದುರ್ಬಲ ಆಗಿದ್ರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಉಪಾಯಗಳನ್ನೇನಾದರೂ ಮಾಡಲು ಶುರು ಮಾಡಿದ್ರೆ, ಅದರ ಅನುಸಾರವಾಗಿ ಹಳದಿ ಬಟ್ಟೆಗಳನ್ನು ಧರಿಸಲು ಶುರು ಮಾಡಿದ್ರೆ ಅದು ನಿಧಾನವಾಗಿ ಸರಿಯಾಗಲು ಶುರುವಾಗುತ್ತದೆ. ಅದರಿಂದ ಆಗುವಂಥ ನಷ್ಟಗಳು ದೂರ ಆಗುತ್ತವೆ. ನಿಶ್ಚಿತವಾಗಿ ಜೀವನದಲ್ಲಿ ಶುಭತೆ ಹೆಚ್ಚಾಗುತ್ತದೆ. ಹಾಗಾಗಿ ಈ ರೀತಿ ನೀವು ಖಂಡಿತವಾಗಿ ಮಾಡಬೇಕು. ಮುಂದಿನ ಕೆಲಸ ಏನಿದೆ ಅಂದರೆ, ಯಾವಾಗ ನೀವು ಸ್ನಾನ ಮುಗಿಸುತ್ತೀರಾ, ಪೂಜೆ ಮಾಡಲು ಹೋಗುತ್ತೀರಾ, ಇಲ್ಲಿ ಪೂಜೆ ಮಾಡಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂದರು ಅರಿಶಿಣದ ಬೊಟ್ಟನ್ನು ಹಣೆಗೆ ಹಚ್ಚಿಕೊಳ್ಳಿರಿ. ಮಾಹಿತಿಯ ಅನುಸಾರವಾಗಿ ಅರಿಶಿಣ ಅಥವಾ ಕುಂಕುಮದ ತಿಲಕವನ್ನು ಹಣೆಗೆ ಹಚ್ಚಿಕೊಂಡ್ರೆ ವ್ಯಕ್ತಿ ಯಾವತ್ತಿಗೂ ಸೋಲನ್ನು ಅನುಭವಿಸೋದಿಲ್ಲ. ಯಾಕಂದರೆ ಇಲ್ಲಿ ಗುರುಗ್ರಹವು ಆ ವ್ಯಕ್ತಿಯ ಆಜ್ಞಾ ಚಕ್ರವನ್ನು ಯಾವ ರೀತಿಯಾಗಿ ಜಾಗೃತ ಅವಸ್ಥೆಗೆ ತರುತ್ತದೆ ಅಂದರೆ ವ್ಯಕ್ತಿ ಅಸಫಲತೆಯನ್ನು ತನ್ನ ಜೀವನದಲ್ಲಿ ಕಾಣುವುದೇ ಇಲ್ಲ. ಇಲ್ಲಿ ಕೇವಲ ಗುರುವಾರ ಅಷ್ಟೇ ಅಲ್ಲ, ಅರಿಶಿಣದ ತಿಲಕವನ್ನು ನೀವು ಪ್ರತಿದಿನ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿರಿ. ಆದರೆ ಇಲ್ಲಿ ನಿಯಮದ ಪ್ರಕಾರ ಗುರುವಾರ ತಪ್ಪದೇ ಹಚ್ಚಿಕೊಳ್ಳಿರಿ. ಇನ್ನು ಮುಂದಿನ ಉಪಾಯ ತುಂಬ ಸರಳವಾಗಿದೆ. ನೀವು ಸಹ ಈ ಕಾರ್ಯವನ್ನು ಮಾಡಿರಬಹುದು, ಆದರೆ ಎಲ್ಲರೂ ಈ ಕಾರ್ಯವನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾವ ರೀತಿಯಾಗಿ ಶನಿವಾರದ ದಿನ ಉದ್ದಿನ ಬೆಳೆಗಳನ್ನು ದಾನ ಮಾಡೋದ್ರಿಂದ, ಅದರ ಆಹಾರದ ಸೇವನೆ ಮಾಡೋದ್ರಿಂದ ಶನಿ ಗ್ರಹದ ದೋಷಗಳಿಂದ ಮುಕ್ತಿ ಸಿಗುತ್ತದೆಯೋ, ರಾಹುಕೇತುಗಳ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆಯೋ, ಅದೇ ರೀತಿ ಇಲ್ಲಿ ವಿಶೇಷವಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಎಲ್ಲ ವಿಷಯಗಳು ಯಾವ ಪೂಜೆ ಪಾಠವಿಲ್ಲದೆ ಎಷ್ಟು ನಿಮಗೆ ಲಾಭಗಳನ್ನು ಬೇಗನೆ ಕೊಡುತ್ತವೆ ಅಂದರೆ, ಇಲ್ಲಿ ನೀವು ಒಂದು ನಿಯಮವನ್ನು ಮಾಡಿಕೊಳ್ಳಿ. ಇದೇನು ದೊಡ್ಡದಾಗಿರುವ ಉಪಾಯವಲ್ಲ, ಇವೆಲ್ಲ ಮನೆಯಲ್ಲಿ ಮಾಡಿಕೊಂಡು ಬರುವಂಥ ಸಾಧಾರಣವಾದ ಸರಳವಾದ ನಿಯಮಗಳಾಗಿವೆ. ಹೇಗೆ ಮನೆಯಲ್ಲಿ ನಾವೆಲ್ಲರೂ ಬಟ್ಟೆ ಒಗೆಯೋದು, ಕಸ ಹೊಡೆಯೋದು, ಈ ಥರ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೋ ಅದೇ ರೀತಿಯಾದ ಚಿಕ್ಕ ಕೆಲಸಗಳಾಗಿವೆ. ಇದೇನು ಭಾರವಾದ ಕೆಲಸವಲ್ಲ, ಇದೇನು ದೊಡ್ಡದಾಗಿರೋ ಉಪಾಯವಲ್ಲ. ಇಲ್ಲಿ ಕೇವಲ ನೀವು ಈ ನಿಯಮಗಳನ್ನು ಪ್ರಾರಂಭಿಸಿ. ಹೇಗೆ ಶನಿವಾರದ ದಿನ ಉದ್ದಿನ ಬೆಳೆಯ ಅನ್ನವನ್ನು ಮಾಡುತ್ತಾರೋ ಅದೇ ರೀತಿ ಗುರುವಾರದ ದಿನ ಕಡಲೆಕಾಳುಗಳ ಬೇಳೆ ಅಥವಾ ಅದರಿಂದ ರೆಡಿಯಾಗುವಂಥ ಸಿಹಿ ದಿನಸುಗಳನ್ನು ಮಾಡಬಹುದು. ಇಲ್ಲಿ ಕಡಲೆಕಾಳುಗಳಿಂದ ಏನೇ ದಿನಸುಗಳನ್ನು ಮಾಡಿದ್ರೂ ಈ ದಿನ ಅವುಗಳ ಪ್ರಯೋಗವನ್ನು ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿರುವಂಥ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸಮಸ್ಯೆಗಳು ಇದರಿಂದ ದೂರ ಆಗುತ್ತವೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಿರಿ ಸಂಪತ್ತು, ಧನ ಸಂಪತ್ತು ಎಲ್ಲವೂ ಸಿಗುತ್ತದೆ. ಯಾಕಂದರೆ ನಾವು ಸಹ ಈ ನಿಯಮಗಳನ್ನು ಪಾಲಿಸುತ್ತಾ ಬಂದಿದ್ದೇವೆ. ಒಳ್ಳೆಯ ಲಾಭಗಳನ್ನು ಹಲವಾರು ಜನರು ಪಡೆದಿದ್ದಾರೆ, ನಮಗೆ ತಿಳಿಸಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.